ಸರ್, ಇವತ್ತು ಹಾಸನ ಜಿಲ್ಲೆಯಲ್ಲಿ ಬೆಳೆಹಾನಿ ಪ್ರದೇಶ ವಿಸಿಟ್ ಮಾಡಿದ್ದಾರೆ, ಜೊತೆಗೆ ಹೇಳಿ ಸರ್ ಪರಿಸ್ಥಿತಿ ಹೇಗೆ, ರೈತರು ಏನು ಡಿಮಾಂಡ್ ಮಾಡಿದ್ರು? ಹಾಸನ ಜಿಲ್ಲೆಯಲ್ಲಿ ಆಲೂರು ತಾಲೂಕು ಗುಡ್ನಳ್ಳಿಗೆ ನಾನು ಭೇಟಿ ಮಾಡಿದ್ದೀನಿ. ಈ ಸಮಸ್ಯೆ ಏನು ಇವತ್ತಿಂದ ಅಲ್ಲ, ಕಳೆದ 15 ದಿನದೂ ಕೂಡ ರೈತರು ಕಂಗಾಲಾಗಿದ್ದಾರೆ. ಇಲ್ಲಿ ಬಹುಮುಖ್ಯ ಬೆಳೆ ಜೋಳ. ಹಿಂದೆ ಆಲೂಗೆಡ್ಡೆ ಇತ್ತು, ಈಗ ಆಲೂಗೆಡ್ಡೆ ಸರ್ವನಾಶ ಆಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಈಗ ಜೋಳ ಬೆಳೆದಿದ್ದಾರೆ, ಅದು ಬಹುಮುಖ್ಯ ಬೆಳೆ. ಈಗ ವರದಿ ಪ್ರಕಾರ ಸುಮಾರು 12.5 ಲಕ್ಷ ಹೆಕ್ಟೇರ್ ಜೋಳ ಏನಾಗಿದೆ, ಬೆಳೆ ಹಾನಿಯಾಗಿದೆ. ರೈತರು ಏನೋ ದೂರನ್ನು ಕೊಡ್ತಾ ಇದ್ದಾರೆ ನನ್ನ ಹತ್ರ. ಅಂದರೆ ನೋಡಿ ಸರ್, ಇದರಲ್ಲಿ ನಮ್ಮದೇನು ತಪ್ಪಿದೆ? ನಾವು ಈ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಂಥ ಬೀಜ ತೊಗೊಳ್ಳಿ ಅಂದರು. ಅಂಥ ಬೀಜನೇ ತೊಗೊಂಡ್ರಿ. ಈಗ ಬಿತ್ತನೆ ಮಾಡಿ ಅಂತ ಹೇಳಿದ್ರು, ಈಗ ಬಿತ್ತನೆ ಮಾಡಿದ್ದೀರಿ. ಆಮೇಲೆ ಜೋಳದ ಬಿತ್ತನೆ ಬೀಜದ ಜೊತೆ ಒಂದು ಪಾಂಪ್ಲೆಟ್ ಕೊಟ್ಟರು ನನಗೆ. ಆ ಪಾಂಪ್ಲೆಟಲ್ಲಿ ಇಂಥ ಮೆಡಿಸನ್ನೇ ಹೊಡಿಬೇಕು ಅಂದರು, ಅಂಥ ಮೆಡಿಸನ್ನೇ ಹೊಡೆದಿದ್ದೀರಿ. ಅವ್ರು ಹೇಳ್ದಂಗೆ ಬೀಜ ತೊಗೊಂಡಿದ್ದೀರಿ, ಅವ್ರು ಹೇಳ್ದಂಗೆ ಔಷಧಿಯನ್ನು ಹಾಕಿದ್ದೀರಿ. ಇಷ್ಟಾದರೂ ಕೂಡ ಈಗ ಅದಕ್ಕೆ ರೋಗ ಬಂದಿದೆ, ಎಲ್ಲೋ ಆಗಿದೆ. ಎಲ್ಲ ಕಾಂಡದಲ್ಲಿ ಎಲ್ಲ ಕೂಡ ಒಂದು ಬ್ಯಾಕ್ಟೀರಿಯಾಗಳು ತನಪ ಎಲ್ಲೋ ಫಂಗಸ್, ಬಿಳಿ ಸುಳ್ಳಿ ರೋಗ ಬಂದಿದೆ. ಅದನ್ನು ಈಗ ನಾನು ಕೇಳಿದೆ, ಅಟ್ಲೀಸ್ಟ್ ಹಸುಗೆ ಹಾಕ್ಬೋದಾ ಅಂದ್ರೆ ಹಸುಗೂ ಹಾಕಂಗಿಲ್ಲ. ಹಸುಗೆ ಹಾಕಿದ್ರೆ ಹಸುಗಳಿಗೂ ಪಾಯ್ಸನ್ ಆಗೋತತಿ. ಈಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಬ್ಬೊಬ್ಬರು ಸುಮಾರು 40,000 to 50,000 ರೂಪಾಯಿ ಖರ್ಚು ಮಾಡಿದ್ದಾರೆ ಎಕರೆಗೆ. ಸೊ ಇಲ್ಲಿ ತಪ್ಪು ಸರ್ಕಾರದ್ದು ನೇರವಾಗಿ ಕಾಣ್ತಾ ಇದೆ. ಯಾಕಂದರೆ ಅವರ ಬಿತ್ತನೆ ಬೀಜ ಅವ್ರದ್ದೇ, ಔಷಧಿ ಸಿಂಪಡಿಸೋದು ಅವ್ರದ್ದೇ, ಎಲ್ಲ ರೀತಿ ಅವ್ರು ಹೇಳ್ದಂಗೆ ನಡ್ಕೊಂಡ್ರು ಕೂಡ ಇಷ್ಟು ಅನಾಹುತ ಆಗಿದೆ ಅಂತಂದರೆ ಇವತ್ತು ಸರ್ಕಾರ ಇಷ್ಟಾದ ಮೇಲೂ ಸರ್ಕಾರ ಕಣ್ಣು ತೆಗೆದು ನೋಡೇ ಇಲ್ಲ ಈ ಕಡೆ. ಬಂದು ಒಬ್ಬ ರೆವಿನ್ಯೂ ಮಿನಿಸ್ಟ್ರಿ ಆದ ಬರಬೇಕು. ಯಾಕಂದರೆ ಬೆಳೆ ಹಾನಿಗೆ ಪರಿಹಾರ ಕೊಡಬೇಕಾದ್ರೆ ರೆವಿನ್ಯೂ ಮಿನಿಸ್ಟ್ರು ಇರಬೇಕು, ಕೃಷಿ ಇರಬೇಕು. ಯಾರೂ ಬಂದಿಲ್ಲ. ಸುಮಾರು 12,000 ಹೆಕ್ಟೇರ್ ಅಂದರೆ ಇದು ದೊಡ್ಡ ಒಂದು. ಮತ್ತೆ ಈಗ ನಾನು ಕೃಷಿ ಅಧಿಕಾರಿ ಕೇಳಿದೆ, ಏನು ಆಲ್ಟರ್ನೇಟಿವ್? ಈಗ ರೈತರೆಲ್ಲ ಗಲಾಟೆ ಕೃಷಿ ಅಧಿಕಾರಿಗಳ ಮೇಲೆ ಮುಗಿದು ಬಿದ್ದರು ಇವತ್ತು. ಆಲ್ಟರ್ನೇಟಿವ್ ಏನು ಅಂತ. ಏನಿಲ್ಲ ಸರ್, ಎಲ್ಲ ಕಿತ್ತಾಕಬೇಕು. ಕಿತ್ತೇನು ಮಾಡಬೇಕು ಅನ್ನೋ ಕಸಕ್ಕೆ ಹಾಕಬೇಕು ಅಷ್ಟೇ. ಮತ್ತು ಆಲ್ಟರ್ನೇಟಿವ್ ಏನು ಅಂದರು, ಇನ್ನು ಇವರು ಜೋಳ ಬೆಳೆಯೋಕ್ಕಾಗಲ್ಲ. ಈ ಜಮೀನಲ್ಲಿ ಇನ್ನೆಲ್ಲೂ ಕೂಡ ಈ 12,000 ಹೆಕ್ಟೇರಲ್ಲಿ ಎಲ್ಲೂ ಕೂಡ ಇನ್ನು ಜೋಳ ಬೆಳೆಯೋಕ್ಕಲ್ಲ. ಅಲ್ಲಪ್ಪ, ಹಿಂದೆ ಆಲೂಗೆಡ್ಡೆ ಬೆಳೀತಾ ಇದ್ರಿ, ಅದನ್ನು ಹಾಳು ಮಾಡಿದ್ರಿ. ಈಗ ಜೋಳ ಬೆಳೆದಿದ್ದಾರೆ ಕಳೆದ 4-5 ಬೆಳೆ. ಈಗ ಅದನ್ನು ಬೇಡ ಅಂದರೆ ಮುಂದೆ ಏನು ಅಂತಂದರೆ, ಮುಂದೆ ಏನು ಅಂದರೆ ಗೊತ್ತಿಲ್ಲ. ಮುಂದೆ ಏನಾದರೂ ರಾಗಿ ಬೆಳಿಬೇಕು. ರಾಗಿ ಬೆಳೆಯೋಕ್ಕಾಗಲ್ಲ, ಕಂಟಿನ್ಯೂಸ್ ಮಳೆ ಬರ್ತದೆ, ಉಳುಮೆ ಮಾಡೋಕ್ಕೆ ಆಗಲ್ಲ, ಅದ ಮಾಡೋಕ್ಕಾಗಲ್ಲ. ಅಂದರೆ ರೈತರು ಇವತ್ತು ಬೀದಿ ಪಾಲು ಬಂದ. ಎಲ್ಲರೂ ಕೂಡ ನಮ್ಮ ಮಂಜಣ್ಣ ಹೇಳಿದ ಪ್ರಕಾರ, ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಪ್ರಾರಂಭದಲ್ಲಿ 40,000-50,000 ರೂಪಾಯಿ ದುಡ್ಡು ಬೇಕಾಗ್ತದೆ ಉಳುಮೆ ಮಾಡೋಕ್ಕೆ, ಕೂಲಿಗೆ, ಅದಕ್ಕೆ ಇದಕ್ಕೆ, ರಸಗೊಬ್ಬರ ತೊಗೊಳಕ್ಕೆ, ಎಲ್ಲದಕ್ಕೂ ಕೂಡ. ಅವ್ರ ಮನೇಲಿರೋವಂಥ ಚಿನ್ನ ತೊಗೊಂಡು ಪ್ರತಿ ವರ್ಷವೂ ಹಂಗೆ ಅಂತೆ. ಅವ್ರು ಚಿನ್ನ ತೊಗೊಂಡೋಗಿ ಅಡವಿಡ್ತಾರಂತೆ. ಈ ಬೆಳೆ ಬಂದ ತಕ್ಷಣ ಚಿನ್ನನ ಬಿಡಿಸ್ಕೊತಾರೆ. ಈ ಪರಿಸ್ಥಿತಿ ಇರೋದು. ಈಗ ಚಿನ್ನನೂ ಹೋಗಿ ಅಡವಿನ ಅಂಗಡಿ ಸೇರ್ಕೊಂಬಿಟ್ಟಿದೆ, ಇಲ್ಲಿ ಬೆಳೆ ಹೋಗಿ ಗೂಡು ಸೇರಿಬಿಟ್ಟಿದೆ, ಕಸ ಆಗ್ಬಿಟ್ಟಿದೆ, ಕಸ ಆಗಿದೆ. ಈಗ ಅವ್ರಿಗೆ ಪಾಡೇನು? ಸರ್ಕಾರ ಒಂದು ಕಡೆ ಆತ್ಮಹತ್ಯೆ ಆದರೆ ಅವ್ರ ಬೆಳೆಯ ಪರಿಹಾರ ಬರ್ತೈತೆ ಅಂತೇಳಿ ಮಂತ್ರಿಗಳು ಹೇಳುವಂಥ ಸ್ಟೇಜಲ್ಲಿದೆ. ಇದು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಸರ್ಕಾರಕ್ಕೆ ಏನಾನ ರೈತರ ಬಗ್ಗೆ ಗೌರವ ಇದ್ದರೆ ಸ್ಥಳಕ್ಕೆ ಕೂಡಲೇ ಭೇಟಿ ಮಾಡಬೇಕು. ಮುಖ್ಯಮಂತ್ರಿನೇ ಭೇಟಿ ಮಾಡಬೇಕು. ಯಾಕಂದ್ರೆ ದೊಡ್ಡ ಅನಾಹುತ ಆಗಿದೆ. 12,000 ಹೆಕ್ಟೇರ್ ಅಂತ ಹೇಳಿದ್ರೆ ಒಂದು 25% ಹಾಸನದಲ್ಲಿ ಇದು ಮಾತ್ರ. ಇನ್ನು ಕಾಫಿಗೆ ನಾನು ಹೋಗ್ತಾ ಇದ್ದೀನಿ. ಕಾಫಿನೂ ಕೂಡ, ಕಾಫಿ ಬೆಳೆನೂ ಕೂಡ, ಕಾಫಿನೂ ಎಲ್ಲ ಕೊಳ್ತೋಗ್ತಾ ಇದೆ. ಮೆಣಸು ಕೊಳ್ತೋಗ್ತಾ ಇದೆ. ಈಗ ಅಡಿಕೆ ಕೊಳ್ತೋಗ್ತಾ ಇದೆ, ಎಲ್ಲ ಉದುರ್ತಾ ಇದೆ, ಎಲ್ಲ ಕೊಳ್ತು ಮರದಿಂದ ಉದುರ್ತಾ ಇದೆ ಅಡಿಕೆಗಳು. ಶುಂಠಿ ಅಂತೂ ನೆಲ ಕಚ್ಚಿಬಿಟ್ಟಿದೆ, ಭೂಮಿಯಿಂದ ಮೇಲಕ್ಕೆ ಬರ್ತಾ ಇಲ್ಲ ಶುಂಠಿ. ಇಷ್ಟಾದರೂ ಕೂಡ ಈ ಸರ್ಕಾರ ಇನ್ನೂ ಈ CM ಬದಲಾವಣೆ, ಆ ಬದಲಾವಣೆ, ಸುರ್ಜೇವಾಲ ಬಂದರು, ಆ ವಾಲ ಬಂದರು, ಈ ವಾಲಕ್ಕೆ ಬಂದರು,
ಈ ವಾಲಾಗಳು ಬಂದು ಹೋಗೋದ್ರಲ್ಲೇ ಆಗೋಟೈತೆ ಹೊರತು ರೈತರ ಕಷ್ಟ ಕೇಳೋರು ಯಾರು? ಸರ್ಕಾರಕ್ಕೆ ಜ್ಞಾನ ಇದ್ದರೆ, ಮರ್ಯಾದೆ ಇದ್ದರೆ ಅಟ್ಲೀಸ್ಟ್ ಒಂದು ಮೀಟಿಂಗ್ ಆದರೂ ಬಂದು ಮಾಡಲಿ. ಇವ್ರಿಗೆ ಸ್ಥಳಕ್ಕೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಒಂದು ಸಭೆ ಆದರೂ ಮಾಡಲಿ. ಇಡೀ ರಾಜ್ಯದಲ್ಲಿ ಏನು ಸಮಸ್ಯೆ ಆಗಿದೆ, ಪರಿಹಾರ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ. ನಾನು ಸಂಜೆ ಪ್ರೆಸ್ ಮೀಟು ಇದೆ, ಎಲ್ಲರೂ ರೈತರು ಕೇಳ್ತಾ ಇದ್ದಾರೆ, ನಮಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. 1 ಲಕ್ಷ ಪರಿಹಾರ ಕೊಟ್ಟರೆ ಅಟ್ಲೀಸ್ಟ್ ನಾವು ಒಡವೆನಾದರೂ ಬಿಡಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ತರ್ತೀರಿ, ಬದುಕ್ತೀರಿ ನಾವು. ಇಲ್ಲಾಂದರೆ ಎಕರೆಗೆ, ಇಲ್ಲಾಂದರೆ ನಾವು ಬೀದಿ ಪಾಲಾಗ್ತೀರಿ ಅಂತ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಕೂಡಲೇ ಅವರಿಗೆ ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸ್ಬೇಕು, ಎಷ್ಟು ಹಾನಿಯಾಗಿದೆ ಅಂದಾಜು ಮಾಡಬೇಕು, ಕೂಡಲೇ ಅವರಿಗೆ ಪರಿಹಾರವನ್ನು ಕೊಡಬೇಕು. ಇದು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.